ಫ್ಲಕ್ಚುಯೇಷನ್ಸ್ ಇದೆ ಅದರ ರಿವ್ಯೂಸು ಸೋಷಿಯಲ್ ಮೀಡಿಯಾದಲ್ಲಿ. ಗೈಸ್ ನೋಡಿ ಗೈಸ್, ಬಡ್ದು ಎಲ್ಲದನ್ನು ಬಾಯಿಗೆ ಹಾಕೊಂಡಿದ್ದೀವಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ವ್ಲಾಗ್ನ ಶುರು ಮಾಡ್ತಿರೋದು ಬೆಳಗಿನ ಜಾವ 5:30ಗೆ. ಟೈಮ್ ಆ್ಯಕ್ಚುಲಿ ಎಷ್ಟು ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ, ಇನ್ನೂ ಜಾಸ್ತಿ ಆಗಿಲ್ಲ ಅನಿಸುತ್ತೆ, ಕಡಿಮೆನೇ ಇರುತ್ತೆ. ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಏನಕ್ಕಪ್ಪ ಅಂದರೆ ಭಾನುವಾರ ಇವತ್ತು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಅಂತ. ಬಟ್ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನೋಕ್ಕೆ ಇಷ್ಟು ದಿನ ಎಲ್ಲ ಎಲ್ಲೆಲ್ಲೋ ರೈಡ್ ಹೋಗ್ತಿದ್ವಿ. ಬಟ್ ಇವತ್ತು ಆ ಥರ ಇಲ್ಲ, ಏನು ಕತೆ ಎತ್ತ ಅಂತ ಅಂದ್ಬಿಟ್ಟು ಹೇಳ್ತೀನಂತೆ. ಬಟ್ ಸದ್ಯಕ್ಕೆ ಪಟ್ ಅಂತ ಹೊರಡೋಣ. ಆನ್ ದಿ ವೇ ಮೋಟೋ ವ್ಲಾಗ್ ಮಾಡ್ತಾ ಮಾತಾಡ್ತೀನಿ. ಲೆಟ್ಸ್ ಗೋ ಗೈಸ್. ನಮ್ಮ ಆಶಿನ ಕೋಲ್ಡ್ ಸ್ಟಾರ್ಟ್ ಮಾಡಿ ಆಗಿದೆ. ಸೊ ಬನ್ನಿ ಲೆಟ್ಸ್ ಗೋ. ಇವತ್ತು ತುಂಬ ಕ್ಯಾಶುವಲಾಗಿ ತೊಗೊಂಡ್ಬಿಟ್ಟಿದ್ದೀನಿ ನನ್ನ ಈ ರೈಡ್ನ. ನೋಡಿ ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಯಾವತ್ತೂ ಹಂಗೆ ಹೋಗಿಲ್ಲ, ಬಿಕಾಸ್ ಅಷ್ಟು ಹತ್ತಿರ ಗೈಸ್, ಅಷ್ಟು ಹತ್ತಿರ ಹೋಗ್ತಾ ಇರೋದು. ಓಕೆ ಸೊ ಗೈಸ್, ಇಷ್ಟು ದಿನ ಬರೀ ಏನು ಗುರು ಚಳಿ ಹಿಂಗೆ ಹೊಡಿತೈತೆ, ಮೈನೆಲ್ಲ ನಡುಗಿಸ್ತೈತೆ, ಕೈಯೆಲ್ಲ ಫ್ರೀಸ್ ಆಗ್ತೈತೆ, ಗ್ಲೌಸ್ ಗೀಸ್ ಹಾಕಿಲ್ಲ ಅಂದರೆ ಅಂತ ಇದ್ದೆ. ಇವತ್ತು ಶೂ ಹಾಕಿದ್ರೆ ತಪ್ಪು ಡಿಸಿಷನ್ ತೊಗೊಂಡೆ ನಾನು ಅಂತ ಅನಿಸ್ತೈತೆ. ಇಲ್ಲೇ ಇಲ್ವಾ ಬಿಡು ಅಂತ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಓಡಿಸ್ತಾ ಇರೋದು. ಕಾಲು ಫ್ರೀಸ್ ಆಗ್ತಾಯಿದೆ ಗುರು. ಒಂದು ಪಕ್ಷ ಕೈ ಫ್ರೀಸ್ ಆದರೂ, ಅಂದರೆ ಚಳಿ ಜಾಸ್ತಿ ಆದರೂ ಕೈಗೆ ಗಾಳಿ ಹೊಡೆದು ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಕಾಲು ಸಿಕ್ಕಾಬಟ್ಟೆ ಗೊತ್ತಾಗ್ತೈತೆ, ನಡುಕ್ತಾ ಇದೆ ಒಳಗಡೆ ಎಲ್ಲ ಬಾಡಿ. ರೈಡಿಂಗ್ ಜಾಕೆಟ್ ಏನೂ ಹಾಕಿಲ್ಲ ಇವತ್ತು, ಶಿಸ್ತಾಗಿ ಎದ್ಬಿಟ್ಟಿದ್ದೀನಿ ಹೋಗೋಣ ಅಂತ ಅಂದ್ಬಿಟ್ಟು. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಡ್ತೀನಿ, ಬರೀ ಹತ್ರ ಅನ್ನೋದಲ್ಲ. ಸೊ ಈಗ ನಾನು ಹೋಗ್ತಿರುವುದು ನಾಗರಬಾವಿನಲ್ಲಿ ಸಿಚುವೇಟ್ ಆಗಿರುವಂತಹ ಮಾದೇವಣ್ಣಂದು ಮೈಟ್ ಪಲಾವ್ ತಿನ್ನೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಕೆಡ್ದಾಗಿತ್ತು ಅನ್ಸುತ್ತೆ ಹೇಳಿದ್ದು, ಮಾದೇವಣ್ಣಂದು ಅಂತ. ಇಲ್ಲ ಮಾದೇವಣ್ಣ ವೈಟ್ ಮಟನ್ ಪಲಾವ್ ಅಂತೇನೋ ಇರಬೇಕು ಹೋಟ್ಲ್ ಹೆಸರು. ಬಟ್ ಹೇಳಿದ ತಕ್ಷಣ ನಿಮಗೂ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಡೀಟೇಲಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕೆ ಬರೋ ಪ್ಲ್ಯಾನ್ ಇತ್ತು. ನಮ್ಮ ವಿಕ್ರಮ್ ಬ್ರೋ ಎಲ್ಲ ಬಂದಿದ್ದರು. ಆ್ಯಂಡ್ ಅವರು ಫೋನ್ ಮಾಡಿದ್ರು, ಬ್ರೋ ನಿಮ್ಮ ಏರಿಯಾದಲ್ಲಿ ಇದೀನಿ ಬಂದುಬಿಡಿ ಅಂತ ಅಂದ್ಬಿಟ್ಟು. ಬಟ್ ನಾನು ಸ್ವಲ್ಪ ಆಕ್ಯುಪೈಡ್ ಆಗಿಬಿಟ್ಟಿದ್ದೆ ಕೆಲಸದಲ್ಲಿ, ಹಾಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ. ಓಕೆನಾ, ಅದಕ್ಕೆ ಚೆನ್ನಾಗಿದೆ ಬ್ರೋ, ಟ್ರೈ ಮಾಡಿದ್ಯಾ, ಹತ್ರದಲ್ಲೇ ಇದೆಯಲ್ಲ ಅಂತ ಅವರೊಂದು ಮಾತು ಹೇಳಿದ್ರು ಅವತ್ತು. ನಾನು ಇಲ್ಲಿವರೆಗೂ ಒಂದು ಸರಿನೂ ಅದನ್ನು ಟ್ರೈ ಮಾಡಿಲ್ಲ. ತುಂಬ ಫ್ಲಕ್ಚುಯೇಷನ್ಸ್ ಇದೆ ಅದರ ರಿವ್ಯೂಸು ಸೋಷಿಯಲ್ ಮೀಡಿಯಾದಲ್ಲಿ. ಓಕೆನಾ, ಒಂದಿಷ್ಟು ಜನ ಚೆನ್ನಾಗಿದೆ ಅಂದರೆ ಒಂದಿಷ್ಟು ಜನ ಚೆನ್ನಾಗಿಲ್ಲ ಅಂತಾರೆ. ಬಿಡು ಅಲ್ಲಿ ಇನ್ನೇನು ಹೋಗೋದು ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇದ್ವಿ ಬ್ರೇಕ್ಫಾಸ್ಟ್ಗೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂದ್ಬಿಟ್ಟು. ಸೊ ಇವಾಗ ನಮ್ಮ ವಿಕ್ರಮ್ ಬ್ರೋನೇ ಹೇಳಿದ್ದಕ್ಕೆ ಸರಿ ಆಯಿತು ಬ್ರೋ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ನೋಡಿದ್ರೆ ನನ್ನ ಫ್ರೆಂಡು ನೆನ್ನೆ ಅಲ್ಲಿಗೆ ಹೋಗ್ಬಿಡೋಣ ಬನ್ನಿ ಬ್ರೋ ಅಂತ ಅಂದ್ಬಿಟ್ಟು ರಾತ್ರಿ ಒಂದು ಮೆಸೇಜ್ ಹಾಕಿದ್ರು, ಡನ್ ಬ್ರೋ ಆಯಿತು ಅಂತ ಹೇಳಿ. ಈಗ ನಮ್ಮ ಪಯಣ, ನಮ್ಮ ಪ್ಲ್ಯಾನ್ ಈಸ್ ಆನ್. ನಾಗರಬಾವಿಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಈ ಚಳಿಲಿ ಗೈಸ್. ನಿಜವಾಗ್ಲೂ ಸೀರಿಯಸ್ಸಾಗಿ ಜಾಸ್ತಿ ಚಳಿ ಇದೆ ಗೈಸ್, ಸ್ಟ್ರಾಂಗಾಗಿ. ಏನು ಹೇಳ್ತೀರ ಹೇಳಿ, ದಿನ ಕ್ರೇಜ್ ಇರೋದು, ಜೋಶ್ ಇರೋದು, ಓಹೋ ಬಿರಿಯಾನಿ ತಿನ್ನಬೇಕು, ಚಳಿಯಾದ್ರೂ ಪರವಾಗಿಲ್ಲ ಹೋಗೋಣ ಅಂತ. ಇದಕ್ಕಿಂತ ಜಾಸ್ತಿ ಚಳಿಲೆಲ್ಲ ಹೋಗಿದ್ದೀವಿ ಬಿಡ್ರಿ. ಬಟ್ ಇವತ್ತೇನು ಮ್ಯಾಟ್ರು ಅಂದರೆ 2-3 ದಿನದಿಂದ ಬರೀ ನಾನ್ ವೆಜ್ ಗೈಸ್. ತಿಂದು ನಾನ್ ವೆಜ್ ಮೇಲೆ ಸ್ವಲ್ಪ ಓಕೆ ಅನ್ನಿಸ್ಬಿಟ್ಟಿದೆ. ಯೂಶಲಾಗಿ ಈ ಥರ ಆಗಲ್ಲ ನನಗೆ, ದಿನ 3 ಹೊತ್ತು ಕೊಟ್ಟರು ತಿಂತಾನೇ ಇರ್ತೀನಿ ಅಂತ ನನ್ನ ಮಗ. ನಾನು ಅಣ್ಣ ಇಟ್ಬಿಟ್ಟಿರ್ತಿದ್ರಲ್ಲಣ್ಣ ಅಷ್ಟೊತ್ತಿಗೆ ಕಾರ್ಗೆ. ಬಟ್ ಆದರೂ ತುಂಬ ರೇರ್ ನನಗೆ ಈ ಥರ ಎಲ್ಲ ಅನಿಸೋದು. ಬಟ್ ಈ ಸರಿ ಅನ್ನಿಸ್ಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ತಿನ್ನೋಣ, ಟೇಸ್ಟ್ ಮಾಡೋಣ ವೈಟ್ ಮಟನ್ ಪಲಾವ್ನ. ಗೈಸ್ ಲೊಕೇಶನ್ ಪ್ರಕಾರ ಇಲ್ಲೇ ಎಲ್ಲೋ ಇರಬೇಕು ಗುರು. ಅದು ಎಲ್ಲೈತೆ ಗುರು, ಎಲ್ಲೂ ಕಾಣ್ತಾನೆ ಇಲ್ಲ. ನಮ್ಮ ಬ್ರೋಗೆ ಮೆಸೇಜ್ ಹಾಕ್ಬೇಕಾ? ಅಯ್ಯೋ ಅಲ್ಲಿ ನಿಂತಿರೋ ನೋಡಿ ನಮ್ಮ ಫ್ರೆಂಡು ಅಂದ್ಕೊಂಡೆ ಗುರು. ಅಲ್ಲಿ ಯಾರೋ ನಾಯಿ ಕಕ್ಕ ಮಾಡಿಸ್ಕೊಂಡು ನಿಂತವ್ರೆ. ಓಕೆ ಬಂದು ಗೈಸ್, ನಾನು ತಪ್ಪು ದಾರಿಗೆ ಬಂದಿದ್ದೀನಿ ಅಂದ್ಬಿಟ್ಟು ಮೆಸೇಜ್ ಹಾಕಿದ್ರು, ಹೇಳಿದ್ರು ಕರೆಕ್ಟ್ ಲೊಕೇಶನ್ನು ಇಲ್ಲೇ ಎಲ್ಲ ಬರಬೇಕು. ಹಂಗಾರೆ ಇಲ್ಲೇ ಐತಲ್ಲ ಗುರು. ನಮ್ಮ ಬ್ರೋ ಕಾಚದಲ್ಲಿ ಬಂದವ್ರೆ, ಇಲ್ಲೆಲ್ಲ ಚಡ್ಡಿಲಿ ಬಂದವ್ರೆ. ಬ್ರೋ ಚಡ್ಡಿನ ಕಾಚ ನನಗೆ ಇದಕ್ಕೆ ಚಳಿ. ಎಷ್ಟು ಸರಿ ಬಂದಿದ್ದೀನಿ, ಫಸ್ಟ್ ನಾನೇ ಬರೋದು. ಇರಲಿ ಬಿಡಿ ಬ್ರೋ, ಆಯಿತು ಒಂದು ಪೀಸ್ ಎಕ್ಸ್ಟ್ರಾ ತಿನ್ನಿ ಬನ್ನಿ, ಏನಾಗಲ್ಲ. ಒಂದು ಪೀಸ್ ಗೈಸ್ ಜಾಮ್ ಆಗ್ಬಿಟ್ಟಿದೆ ಅಲ್ಲಿ, ಮುಂದಕ್ಕೆ ಹೋಯ್ತಾ ಇಲ್ಲ, ಫುಲ್ ಜನ ಅವರೇ, ನಾವೇ ಲೇಟ್.
ಈರುಳ್ಳಿ ಒಂದು ಇದು ತೊಳ್ರಿ ಬ್ರೋ ತುಳ್ಕಾಡ್ತಾ ಇದೆ. ಹಾಂ ನೋಡಿ, ಚಿಕನ್ ಪಲಾವ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ಲಿಲ್ವಾ? ಬಟ್ ಆದರೂ ನಾವು ಮಟನ್ ಪಲಾವ್ ತೊಗೊಂಡಿದ್ದೀವಿ ಗೈಸ್. ಮಟನ್ ಪಲಾವು ನಾನು ಬಂದ ತಕ್ಷಣ ಹೇಳಿದೆ ಬ್ರೋ, ಒಂದು ಚಿಕನ್ ಪಲಾವ್ ತೊಗೊಳ್ಳಿ, ಒಂದು ಮಟನ್ ಪಲಾವ್ ತೊಗೊಳ್ಳಿ ಅಂತ. ಚಿಕನ್ ಪಲಾವ್ ಅಲ್ಲ, ಇದು ಸಿಗಲ್ಲ ಬ್ರೋ ಅಂತ ಅಂದ್ಬಿಟ್ರು. ನೋಡ್ರಿ, ಇದು ಸಿಗಲ್ಲ ಅಂತ ನಮಗೆ ಸಿಗಲಿಲ್ಲ ಮಟನ್ ಪಲಾವ್. ಅಷ್ಟು ಲೇಟ್ ಆಯಿತು. ಚಿಕನ್ ಪಲಾವ್ ಸರ್ವ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಿಂಗೆ ಒಂದು ಗಂಟೆ ತಂದಿರೋದು. ಯಾವ ಸೊಪ್ಪು? ಒಂದು ಗಂಟೆ ತಂದಿರೋದು. ಒಂದು ಗಂಟೆಗೆ ಹೋಗಿ ತಂದಿರಲ್ಲ. ಈ ಟೈಮಿಗೆ ರೆಡಿ ಆಗ್ಬೇಕಾದ್ರೆ 1 ಗಂಟೆಗೆ ಮಾಡಿರ್ತಾರೆ. ಕರೆಕ್ಟ್ 6 ಗಂಟೆ ಆಗಿದೆ ಈಗ. ಬನ್ನಿ ಗೈಸ್, ಬ್ಯಾಚಿಂಗ್ ಮಾಡೋಣ. ಹಾರ್ಟ್ ಪಕ್ಕದ ಪೀಸ್ ಟೇಸ್ಟ್ ಮಾಡೋಣ ಫಸ್ಟ್ ಟೈಮ್. ಹಿಂಗಿದೆ. ಯಾಕಷ್ಟೊಂದು ನೆಕ್ಸ್ಟ್ ರಿಯಾಕ್ಷನ್ಸು ಸೋಷಿಯಲ್ ಮೀಡಿಯಾದಲ್ಲಿ? ಅದು ಒಬ್ಬರೊಬ್ಬರದು ಅಂತಾರ ಅಂತೀರ. ಮೈಲ್ಡ್ ಆಗಿದೆ ಗೈಸ್. ಫ್ಲೇವರ್ಸು ಇದಕ್ಕೆ ಮಾಡೋ ಸ್ಪೈಸಸ್ ಅಲ್ಲಿ ಇರೋದು. ಕಬಾಬು, ಬಾಸು ಕಬಾಬ್ ಟೇಸ್ಟ್ ಮಾಡಿ ಚೆನ್ನಾಗಿದೆ ಕಬಾಬು. ಕಬಾಬ್ ತಿನ್ನೋಕ್ಕೋಸ್ಕರ ಏನು ಬರಲ್ಲ ಯಾರು. ಮಟನ್ ಪಲಾವ್ ಇದು ಜಾಸ್ತಿ ಚಿಕನ್ ಪಲಾವ್ ಹೋಗ್ತಿರ್ತೀವಿ. ನೆನಪಿದೆ ಎಷ್ಟೊತ್ತಾದ್ವಿ ಅಂದ್ಬಿಟ್ಟು ಬರೋ ಚಿಕನ್ ಪಲಾವ್ ಆರ್ಡ್ರಸ್ ಎಲ್ಲ ಸರ್ವ್ ಮಾಡಿಬಿಟ್ಟು ಆಮೇಲೆ ನಮಗೆ ತಂದಿದ್ದು. ಆ್ಯಕ್ಚುಲಿ ರೈಸ್ಗಿಂತ ಜಾಸ್ತಿ ಪೀಸ್ ಹೇಗಿಲ್ಲ ಗೈಸ್. ನೋಡಿ ಗೈಸ್, ಬಡ್ದು ಎಲ್ಲದನ್ನು ಬಾಯಿಗೆ ಹಾಕ್ಕೊಂಡಿದ್ದೀವಿ. ಏನು ಅನಿಸ್ತು ಬ್ರಾ? ಚೆನ್ನಾಗಿತ್ತಲ್ವಾ ಗೈಸ್? ನನಗೂ ಇಷ್ಟ ಆಯಿತು ಗೈಸ್. ಓಕೆನಾ? ಮಿಕ್ಸ್ಡ್ ರಿಯಾಕ್ಷನ್ಸ್ ಏನಕ್ಕೆ ಬರುತ್ತೆ ಅಂತ ಇನ್ನೂ ನನಗೊಂದು ಕ್ವೆಶ್ಚನ್ ಇದೆ. ಏನು ಗೊತ್ತಾ ಡಿಫ್ರೆನ್ಸು? ಇಲ್ಲಿ ಮೈಲ್ಡ್ ಆಗಿರುತ್ತೆ, ಓಕೆನಾ? ಬರೀ ಫ್ಲೇವರ್ಸಲ್ಲಿ ಆಟ ಆಡ್ತಾರೆ. ಬೇರೆ ಕಡೆ ಎಲ್ಲ ಈ ಸ್ಪೈಸಿನೆಸ್ಸು, ಖಾರ, ಅದು ಏನಾಗ್ತಾರೆ ಅದನ್ನೆಲ್ಲ ಆಟ ಆಡ್ತಾರೆ. ಸೊ ಅದರಲ್ಲಿ ಬೇರೆ ಕಡೆ ಚೆನ್ನಾಗಿರುತ್ತೆ, ಇದರಲ್ಲಿ ಈ ಥರ ತಿನ್ನೋಕ್ಕೆ ಇಷ್ಟಪಡೋರಿಗೆ ಇದು ಚೆನ್ನಾಗಿ ಹಿಂಸೆ ಅನಿಸುತ್ತೆ. ಇಷ್ಟಪಟ್ಟೇ ಪಡ್ತಾರೆ. ಅಷ್ಟು ಇಷ್ಟಪಡದೆ ಬಂದ್ಬಿಟ್ಟು ಕ್ಯೂನಲ್ಲಿ ಇಲ್ಲೋದಲ್ಲ. ನಮ್ಮ ಮುಂಚೆ ಎಷ್ಟು ಬ್ರಮ್ ಒಂದು 20-25 ಪಾರ್ಸಲ್ ಆದರೂ ಹೋಯ್ತು ತಾನೆ? ನಾವು ಕಾದ್ವಿ 25 ಚಿಕನ್ ಪಲಾವ್ ಪಾರ್ಸಲ್ ಹೋಗೋಕ್ಕೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಚಿಕನ್ ಪಲಾವ್ 25 ಹೋಯ್ತು ಅಂದರೆ ಮಟನ್ ಪಲಾವ್ ನೆಕ್ಸ್ಟ್ ಹೋಗ್ಬೋದು. ಚೆನ್ನಾಗಿದೆ ಓಕೆನಾ? ಬನ್ನಿ. ನಾಗರಬಾವಿ ಸುತ್ತಮುತ್ತ ಇರೋರು, ನಾನು ಸುಳ್ಳು ಹೇಳಿದ್ರು ಇವರಿದ್ದಾರೆ ನೋಡ್ರಿ. ಸತ್ಯ ಹೇಳೋದು ಸತ್ಯ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ. ದುಡ್ಡು ಕೊಟ್ಟಿದ್ದೀವಿ ಅಷ್ಟೇ. ಏನೋ ಒಂದು ಇವಾಗ ಮಾಡಿದ್ದು ಸಾಕು. ತೋರಿಸಿ ನೋಡಿ ಗೈಸ್, ಅದೇನೋ ಬಂತು. ಓ ತಟ್ಟೆ ಒಳಗೆ ಹಾಕೊಂಡ್ಬಿಟ್ರಲ್ಲ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ತೆರೆದಿಬ್ರು ಹೆಂಗಾರಲ್ಲಿ ಪೇಮೆಂಟ್ ಮಾಡೋದು ತೋರಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾರೆ ನೋಡ್ರಿ. ನೋಡಿ, ಇವಾಗಲೇ ಪೇಮೆಂಟ್ ಮಾಡಿರೋದು 26,550ಕ್ಕೆ. ಗೊತ್ತು ಎರಡು ಕಮೆಂಟ್ಗಳು ಬರ್ತವೆ ಅಂತ. ನೀವು ಅಂದ್ಕೊಂಡಂಗೆಲ್ಲ ಇಲ್ಲ. ಇಂಜಿನ್ ಆಯಿಲು ಹೇಳ ಕೇಸ್ ಏನೋ ಒಂದು ಹೇಳಿದ್ರು. ಏನು ಬ್ರಾ ಹೊಗಳ್ಬೇಕಾಗೆಲ್ಲ ಹೇಳಿ. ನಮ್ಮ ಹುಡುಗರ ತಿನ್ಬೇಕಾರೆ ಫಸ್ಟ್ ನಾನು ಖಾಲಿ ಮಾಡ್ತಿದ್ದೆ. ಬಟ್ ಕೆಜಿಗೆ ಬರೋದು ಯಾವಾಗ ತಿಂದು ಕೆಜಿಗೆ ಬರೋನೇ ಫಸ್ಟ್ ಖಾಲಿ ಮಾಡ್ತಾರೆ. ತಿನ್ನೋದ್ರಲ್ಲಿ ಜಾಸ್ತಿ ತಿನ್ನೋದು ಕೆಜಿಗೆ ಬರೋ ಅಲ್ವಾ? ತಿನ್ನೋದು ನಾನೇ ಜಾಸ್ತಿ. ಮಿಷಿನ್ ಚೆನ್ನಾಗಿದೆ ಅಂತ ಅದೇ ಹೇಳಿದಾಗ, ಅದಕ್ಕೋಸ್ಕರ ಯಾವ ಇಂಜಿನಲ್ಲಿ ಹಾಕ್ತೀನಿ ಮಿಷಿನ್ಗೆ ಅಂದರು. ಅವೆಲ್ಲ ಹೇಳೋಕ್ಕಾಗಲ್ಲ, ಲೇಟಾಗಿ ಹಾಕೋದು ಸಿಕ್ಕಿದ್ದಾಗ್ತದೆ ಗೈಸ್. ಫಿನಿಶಿಂಗ್ ಟಚ್ಗೆ ಐಸ್ ಕ್ರೀಮ್ ತಿಂತಾಯಿದ್ವಿ, ಕುಲ್ಫಿ. ಬರ್ಬೇಕಾದ್ರೆ ಚಳಿ ಅಂತ ಬಿದ್ದಾಡ್ಕೊಂಬಂದೆ. ಈಗ ದಟ್ಸ್ ಓಕೆ, ನಡೆಯುತ್ತೆ. ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿದೆ ಹೊರಗಡೆ ವೆದರ್ಗೆ. ಸೂರ್ಯ ಹುಟ್ಟೋದ್ರೊಳಗೆ ನಾವು ಬಿರಿಯಾನಿ ತಿಂದ್ಬಿಟ್ಟು ಐಸ್ ಕ್ರೀಮ್ ತಿಂತಾಯಿದ್ದೀವಿ. ನಿಂದು ಒಂದು ಜನ್ಮವೇ ಇನ್ನೊಂದು ಬದುಕೋ. ಏನೇನು ಕಾಂಬಿನೇಷನ್ ಎಲ್ಲ ಮಟನ್, ಚಿಕನ್, ಜ್ಯೂಸು, ಐಸ್ ಕ್ರೀಮು. ಇಲ್ಲಿ ಮಿಷಿನ್ ಚೆನ್ನಾಗಿದೆ. ಇವಾಗ ಟೀ ಕುಡಿಬೇಕು. ಅದೇ ಮರ್ತೋಗ್ಬಿಟ್ಟಿದ್ದೆ ಟೀ. ಇಲ್ಲೇ ಜಾಗನೂ ನೋಡ್ಕೊಂಡ್ಬಿಟ್ಟಿದ್ದೀರ ನೀವು. ಅದು ಬಾಯ್ಸ್
ಒಂದು ರೌಂಡ್ ಹಾಕೊಂಡು ಬಂದಿರ್ತೀರ ಅನ್ಕೋತೀನಿ. ಬೇಜಾರು ಪಡ್ಕೊಳ್ಳಲ್ಲ ಬಿಡಿ ಬ್ರೋ, ನಾನು ಬಿಟ್ಟೋದ್ರಿ ಅಂತ. ಓಕೆ, ಸೊ ಗೈಸ್, ನಮ್ಮ ತೇಜಸ್ ಬ್ರೋ ಹೊರಟ್ರು. ಅವ್ರನ್ನ ಕ್ರಿಕೆಟ್ ಆಡಕ್ಕೆ ಹೋಗ್ಬೇಕಂತೆ, ಅದಕ್ಕೆ ಕಾಚ್ತಲೇ ಬಂದ್ಬಿಟ್ಟು. ಕೇಳಿಸ್ಕೊಳ್ಳಿವ ಕಾಚ್ತಲೇ ಬಂದ್ಬಿಟ್ಟವ್ರೆ ಅಂದೆ ಕ್ರಿಕೆಟ್ ಆಡೋಕ್ಕೆ. ಸೊ ನಾವು ನೋಡೋಣ ಮುಂದಕ್ಕೆ ಯಾವ ಥರ ಸ್ಟಾರ್ಟ್ ಮಾಡೋಣ ಆಡೋದಕ್ಕೆ. ಸೊ ಲೆಟ್ಸ್ ಗೋ ಗೈಸ್. ಓಕೆನಾ, ಮನೆಗೆ ಸಿಗ್ತೀನಿ ಸೀದಾ. ಏನೋ ಹೇಳು ಗೈಸ್. ಮನೆಗೆ ಬಂದ ತಕ್ಷಣ ಗುಂಡಮ್ಮ ಎದ್ಬಿಟ್ಟಿದ್ದಾಳೆ ಇವತ್ತು. ಆ್ಯಂಡ್ ಬ್ರಷಿಂಗ್ ಮಾಡ್ತೀನಿ ಅಂತ ಇವತ್ತು ನನಗೆ ಹೇಳ್ಕೊಡ್ತಾ ಇದ್ದಾಳೆ. ಹೆಂಗೆ ಬ್ರಷ್ ಮಾಡ್ತೀಯ ಹೇಳು, ತೋರಿಸು ಹೆಂಗೆ ಬ್ರಷ್ ಮಾಡ್ತೀಯ. ನಾಚಿಕೆ ಗೈಸ್, ನಾಚಿಕೆ. ಕೈಯಲ್ಲೇ ಬ್ರಷ್ ಮಾಡಿಬಿಡ್ತಾಳೆ, ಬೆರಳಲ್ಲೇ ಬ್ರಷ್ ಮಾಡಿಬಿಡ್ತಾಳೆ ಅಂತ ಅದನ್ನೇ ಹೇಳ್ತಾ ಇದ್ದೆ ಇಷ್ಟೊತ್ತು. ಹಲೋ ಗುಂಡಮ್ಮ.